ಇವತ್ತು ನಾವು ಓರಿಯೆಂಟಲ್ ಲೈನ್, ಹೆನ್ರಿಸ್ ಲೈನ್, ವೆಹಿಕಲ್ ನಂಬರ್ ಯಾರು ಮಾಡಿ ಫೋಟೋ ಅಂತ ನೀವು ಬಂದು ಗಲಾಟೆ ಮಾಡಿಬಿಟ್ಟು ನಮಗೆ ಕಲಿಸಿ. ನಂಬರ್ ಗೊತ್ತಿದೆ ನಮ್ಮದು. ಪೆಟ್ರೋಲ್ ನೆಟ್ನಲ್ಲಿ ಸರ್ಚ್ ಮಾಡಿ ಎಲ್ಲ ಸಿಗುತ್ತೆ. ಸರಿ, ನಾವು ಅದ್ರಲ್ಲಿ ಫೈನ್ ಹಾಕ್ತೀವಿ. ಇದರಿಂದ ಸಮಸ್ಯೆ ಇದ್ದರೆ ಒಂದೊಂದು ಕಾಲ್ ಮಾಡಿ ಅಥವಾ ನಮ್ಮ ಪೆಟ್ರೋಲ್ ಕಾಲ್ ಮಾಡಿ ನೀವು ಆಫೀಸ್. ಸಮಸ್ಯೆ ಫೋನ್ ಮಾಡಿ 11 ಏದನ್ನ ಸರಿ. ನಾವೆಲ್ಲ ಈ ಏರಿಯಾದ ಏನಾದರೂ ಸಮಸ್ಯೆ ಇದೆಯಾ ಸರ್? ಏನಿಲ್ಲ ಸರ್, ಸಾಯಂಕಾಲ ಅಲ್ಲಿ ಕೊಯ್ಲು ಹತ್ರ ಬಂದ್ಬಿಟ್ಟು ಕುಡಿತಾರೆ. ನಾನು ಮೇಡಮ್ ಹತ್ರ ಹೇಳಿದ್ದೀನಿ, ಅವ್ರು ರೌಂಡ್ಸ್ ಬರ್ತಾ ಇದ್ದಾರೆ. ಬೇರೆ ಏನಾಗಿದ್ರೆ ಫೋನ್ ಮಾಡ್ತೀವಿ, ಮಾಹಿತಿ ಕೊಡಿ. ನೀವು ಕೂಡ ನಿಮ್ಮ ಏರಿಯಾ ಸೇಫ್ಟಿ ನಿಮ್ಮದು ಕೂಡ ಜವಾಬ್ದಾರಿ ಬರುತ್ತೆ. ಸರಿ ಸರ್. ನೀವು ಲೀಡರ್ ತಿಳಿಸೋರು ನೀವು ಸಹಯೋಗ ಮಾಡಬೇಕು. ಯಾವ ರೀತಿ ಇಲ್ಲಿಗೊಂದು ಮಾತ್ರ ಮಾಹಿತಿ ಕೊಡಿ. ಸರಿ ಸರ್. ಸರಿ ಸರ್. ಎಲ್ಲ ಸೇರ್ಕೊಂಡು ಕುಡಿತಾರೆ ಸರ್. ಹಾಂ, ಇಲ್ಲಿ ಟೆಂಪಲ್ ಇದೆಯಲ್ಲ, ಹತ್ರ ಅಲ್ಲಿ ಕುಂತ್ಕೊಂಡು ಟೇಬಲ್ ಬರುತ್ತೆ. ಸಂದೇಶವನ್ನು ಪೊಲೀಸರಿಗೆ ಮುಟ್ಟಿದ್ದರು. ನೀವು ಆಟೋದಲ್ಲಿ ಮುಂದೆ ಹೋಗಿ ಅಲ್ಲಿ ಸೇರ್ತಿ ಮುಂದೆ ಗಾಡಿ ಓಡಿಸ್ಕೊಂಡು ಬರ್ತೀವಿ. ಯಾವ ಸಿಗ್ನಲ್? ಮಾರ್ಕೆಟ್ ಸಿಗ್ನಲ್. ಅಲ್ಲಿ ಪ್ರೈವೇಟ್ ಬಸ್ಸುಗಳೆಲ್ಲ ಅಲ್ಲೇ ಆಗ್ಬಿಡ್ತವೆ. ನಾವು ಬರಬೇಕಾದ್ರೆ ಕಟ್ ಮಾಡೋಕ್ಕಾಗಲ್ಲ, ಸಿಗ್ನಲ್ ಇರೋದ್ರಿಂದ ಹಂಗೆ ಸ್ಟಾಪ್ ಆಗುತ್ತೆ. ಅದು ಒಂದು ಕ್ಲಿಯರ್ ಆಗ್ತದೆ ಸರ್. ಅದು ಒಂದೇ ಪ್ರೈವೇಟ್ ಬಸ್ಸಸ್ ಎಲ್ಲ ಈ ಸೈಡಿಗೆ ಲೆಫ್ಟ್ ಫ್ರೀ ಇದೆ ಅಲ್ವಾ, ಅಲ್ಲೇ ಆಗ್ಬಿಡ್ತಾರೆ. ನಾವು ಲೆಫ್ಟ್ ತಗೊಂಡು ಹೋಗೋಕ್ಕಾಗತ್ತೆ. ಎಮರ್ಜೆನ್ಸಿ ಆಂಬುಲೆನ್ಸ್ ಬಂದ್ರೂ ದಾರಿ ಬಿಡೋದು ಈ ಬಸ್ಸುಗಳು. ಪಾರ್ಕ್ ಮಾಡ್ತಾ ಇದ್ದಾರೆ. ಪಾರ್ಕಿಂಗ್ ಗಾಡಿಗಳು ಹಂಗೆ ಸಿಗ್ನಲ್ ಇರೋವಾಗ ಸ್ಟಾಪ್ ಆಗುತ್ತೆ. ನಮಗೆ ಅಷ್ಟು ಮಾಡಿದೆ ಟರ್ನಿಂಗ್. ಓಕೆ ಸರ್. ಥ್ಯಾಂಕ್ ಯು. ಓಕೆ ಸರ್, ಒಂದು ನಿಮಿಷ ಸರ್. ಹೋಗ್ತಾರೆ ಈ ಕಡೆ ಕಂಟ್ರೋಲ್ ಮಾಡಿ. ಅವರು ಹೇಳಿದ್ದಾರೆ ಅವರೇ ಕೂಡ. ಯಾರು ಮಾಡ್ತಾರೆ ಸರ್? ನಮಗೆ ನಂಬರ್ ಕೊಡಿ, ವೆಹಿಕಲ್ ನಂಬರ್. ಫೋಟೋ ಬಂದಿದ್ದರೆ ಫೋಟೋ ಕೊಡಿ. ನನಗೆ ವರ್ಕ್ ಮಾಡ್ಬೋದು ಅಥವಾ ಕಂಟ್ರೋಲಿಂಗ್ ನಂಬರ್ ಕೊಡಿ. ನಾನು ಹೇಳ್ತೀನಿ. ಎಲ್ಲರಿಗೂ ನಿಧಾನವಾಗುತ್ತೆ. ನಿಮಗೆ ಎಲ್ಲಾದರೂ ನಿಮ್ಮ ವೆಹಿಕಲ್ ಕೂಡ ಅಲ್ಲ ಚಿಕ್ಕ ಮಕ್ಕಳು ಇಲ್ಲಿ ಕರ್ವ್ ಇದೆ, ಅಲ್ಲಿ ಕೊಡಬಹುದು. ಈಗ ನಾನು ಹೇಳ್ತೀನಿ. ಹೌದು ಸರ್, ಥ್ಯಾಂಕ್ ಯು. ನಮಸ್ತೆ ಅಮ್ಮ. ಏನೋ ಸಮಸ್ಯೆ ಇದೆ ಅಲ್ಲಿ? ಯಾರು ತುಂಬ ಸಂತೋಷ ಸರ್. ನಿಮ್ಮ ಸೇಫ್ಟಿ ಮೀಡಿಯಾ ನಿಮ್ಮದು ಕೂಡ ಜವಾಬ್ದಾರಿ ಇರುತ್ತೆ. ಮಾಹಿತಿ ಕೊಡ್ತೀವಿ. ಥ್ಯಾಂಕ್ ಯು. ಮಹಿಳೆಯರ ಮೇಲಿನ ದೌರ್ಜನ್ಯ ಅಥವಾ
எதனா ப்ராப்ளம் இருந்தாட்டு கேட்குறாரு. ಅಣ್ಣ ಬರ್ತಾ ಇಲ್ಲ ಇಲ್ಲಿ ಬರ್ತಾರೆ ಜಾಸ್ತಿ ಮಾಡಬೇಕು. ಯಾರು ಗಾಂಜಾ ಅದು ನೀವು ನಗರಸಭೆಗೆ ನಿಮ್ಮ ಏರಿಯಾ ಯಾರು ಲೆಟರ್ ಕೊಟ್ಟಿದ್ದಾರೆ. ಓಕೆ ಏಜ್ ಅನ್ನೋರೆಲ್ಲ ಇದ್ದಾರೆ. ಬೇರೆ ಯಾರು ಗಾಂಜಾ ವಾಂಜಾ ಸೇವನೆ ಮಾಡ್ತಾ ಇದ್ದಾರೆ ಇಲ್ಲಿ? ಏನಾದ್ರು ಸಮಸ್ಯೆ ಇದೆ ಫೋನ್ ಮಾಡಿ ನಮಗೆ ಸಾಲ್ವ್ ಮಾಡಿ. ನೈಟ್ ರೌಂಡ್ ಸ್ವಲ್ಪ ಜಾಸ್ತಿ ಮಾಡಿಸ್ತೀವಿ. ಏನಂದ್ರೆ ಹಸು ಮೇಕೆ ಎಲ್ಲ ಕಟಾವು ಮಾಡ್ತಾರೆ. ಅವೆಲ್ಲ ಬಡವರು ಅದು ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಯಾವ ಕಳ್ತನ ಆಗುತ್ತೆ ತಕ್ಷಣ ಮಾಹಿತಿ ಕೊಟ್ಟು ನಾವು ಕ್ಯಾಮ್ರಾ ಕೆಲವು ಜಾಗ ಇನ್ಸ್ಟಾಲ್ ಮಾಡಿದ್ದೀವಿ. ನಿಮ್ಮ ಏರಿಯಲ್ಲಿ ಕೂಡ ಸ್ವಲ್ಪ ಹಾಕಿ ಯಾವ ಕಳ್ತನ ಆಗುತ್ತೆ ಮಾಹಿತಿ ಕೊಟ್ಟಿದ್ದೀವಿ. ಓಪನ್ ಏರಿಯಾ ಸ್ವಲ್ಪ ಜಾಸ್ತಿ ಇದೆ, ಅಲ್ಲಿ ಸ್ವಲ್ಪ ಚಾನ್ಸ್ ಇರುತ್ತೆ. ಬಟ್ ನಾವು ನಿಮ್ಮ ಕಂಪ್ಲೇಂಟ್ ಕೊಡಿ, ನಾವು ಹಿಡಿತೀವಿ. ಸುಮಾರು ನಾವು ಹಿಡಿದೀವಿ ಕಳ್ಳರಿಗೆ. ಓಕೆ, ಏನಾದ್ರು ಬೇರೆ ಏನಾದ್ರು ಸಮಸ್ಯೆ ಇದ್ದರೆ ನಿಮಗೆ ಮಾಹಿತಿ ಕೊಡಿ. ನಿಮ್ಮ ಏರಿಯಲ್ಲಿ ಯಾರು ಗಾಂಜಾ ಸೇವನೆ ಮಾಡ್ತಾರೆ ಅಥವಾ ಬೇರೆ ಡ್ರಗ್ಸ್ ಮಾಡ್ತಾರೆ ಅದ್ರ ಬಗ್ಗೆ ಕೂಡ ಅವ್ರಿಗೆ ಹೇಳಬೇಕು, ಇದು ಬೇಡ, ಡ್ರಗ್ಸ್ ಬೇಡ. ನಿಮ್ಮದು ಕೂಡ ಜವಾಬ್ದಾರಿ ಇರುತ್ತೆ ನಿಮ್ಮ ಏರಿಯಾ ಸೇಫ್ಟಿದು. ಸಭೆಗೆ ಹೇಳಿದ್ದೀರಾ? ಇನ್ನೇನು ಪ್ರಾಬ್ಲಮ್ ಇರ್ತದಾ? ಬೇರೆ ಇನ್ನೇನಿಲ್ಲ, ಕಸ ಸಮಸ್ಯೆ ನಗರಸಭೆ ಗಮನಕ್ಕೆ ತರ್ತೀವಿ. ಎಲ್ಲ ಪ್ಲೀಸ್ ವಿಡಿಯೋ ಟ್ರಾನ್ಸ್ಲೇಟ್ ಮಾಡಿ ಮಾಡಿ ಆಡಿ ಗೇಮ್ಸ್ ಕೂಡ ಆಡಿ. ಡ್ರಗ್ಸ್ ಯಾವುದೇ ರೀತಿ ಡ್ರಗ್ಸ್ ಯಾವುದೇ ಯಾರು ನೀವು ಫ್ರೆಂಡ್ಸ್ ಯಾರು ಅವ್ರಿಗೆ ಯಾರು ಮಾಡಿದ್ರೆ ரொம்ப கூசுலுங்க ரொம்ப கத்துறாங்க கூசுலுங்க ಓಕೆ, ನೋ ಪ್ರಾಬ್ಲಮ್ ಸರ್. ಏನಾದರೂ ಪ್ರಾಬ್ಲಮ್ ಇದೆಯಾ? ಏನಿಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್. ಓಕೆ ಓಕೆ, ಎನಿ ಪ್ರಾಬ್ಲಮ್ ಯಾವ್ದು ಸಮಸ್ಯೆ ಇದೆ ಫೋನ್ ಮಾಡಿ. ಇಲ್ಲ ಸರ್, ಏನೂ ಇಲ್ಲ ಸರ್. ಓಕೆ ಓಕೆ. ಎಸ್ಪಿಗಳು ಬರ್ತಾ ಇದ್ದಾರೆ, ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಅಪರಾಧ ರೌಡಿಸಂ, ಜೂಜಾಟ, ಮಹಿಳೆಯರ ಮೇಲಿನ ದೌರ್ಜನ್ಯ ಅಥವಾ ಇತರೆ ಎಲ್ಲಿ ಮಾಡ್ತಾರೆ? ಈ ರೋಡ್ ಇಲ್ಲೇ ಕುಡಿತಾರೆ, ಇಲ್ಲೇ ರೋಡಲ್ಲಿ ಕುತ್ಕೊಂಡು ಬೈಕಲ್ಲಿ ಬಂದು ನೀವು ಇಲ್ಲೇ ಇರ್ತೀರಾ? ಯಾವಾಗ ಮಾಡ್ತಾ ಇದ್ದಾರೆ ಮಾಹಿತಿ ಕೊಡಿ. ಯಾವ ಬೈಕಿಂದ ಕರೀತೀವಿ ವೆಹಿಕಲ್ ನಂಬರ್. ಅದು ವೀಲಿಂಗ್ ಹತ್ಕೊಳ್ತಾರೆ, ಈ ರೋಡಲ್ಲಿ ವೀಲಿಂಗ್ ಹತ್ಕೊಳ್ತಾರೆ, ಆ ರೋಡಲ್ಲಿ ವೀಲಿಂಗ್ ಹತ್ಕೊಳ್ತಾರೆ. ಬೆಳಿಗ್ಗೆ ಯಾರು ಮಾಡ್ತಾರೆ? ಮನೆ ಹತ್ರ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡ್ತೀವಿ, ಮಾತನಾಡ್ಕೊಂಡು ಇದು என்ன பண்ணுறீங்க? ಗೊತ್ತಿದೆಯಾ? 112 ನಂಬರ್, ಪೊಲೀಸ್ ಸಹಾಯವಾಣಿ ನಂಬರ್ ಇದೆ ಒಂದು. ಏನಾದ್ರು ಸಮಸ್ಯೆ ಇದೆ 112 ಕಾಲ್ ಮಾಡಿ, 5 ನಿಮಿಷ ಪೊಲೀಸ್ ಬರ್ತಾರೆ. ಬದ್ಧವಾಗಿದೆ. ಬನ್ನಿ, ಏನು ಪ್ರಾಬ್ಲಮ್ ಇದೆಯಾ? ಬನ್ನಿ. எதனா ப்ராப்ளம் இருக்குதான்னு கேட்குறாருங்க. 112 ಗೊತ್ತಿದೆಯಾ? ಏನೋ ಸಮಸ್ಯೆ ಕಾಲ್ ಮಾಡಿ.
ಬನ್ನಿ ಆಫೀಸರ್ ಸಿಕ್ಕರೆ ಯಾಕೆ ಇದು ನಿಮಗೆ ಯಾವುದೇ ಡ್ರಗ್ಸ್ ಸೇವನೆ ಯಾರು ಮಾಡಬಾರ್ದು ಮತ್ತು ಯಾರು ಇವತ್ತು ನಾವು ಓರಿಯೆಂಟಲ್ ಲೈನ್, ಹೆನ್ರಿಸ್ ಲೈನ್ ಇದು ಇಲ್ಲಿ ಏರಿಯಾ ಕವರ್ ಮಾಡಿದ್ದೀವಿ. ನಮ್ಮ ರೂಟ್ ಮಾರ್ಚ್ ಮಾಡಿದ್ದೀವಿ ನಮ್ಮ ಎಲ್ಲ DSP ಮತ್ತು ಇನ್ಸ್ಪೆಕ್ಟರ್ ಮತ್ತು ಅಧಿಕಾರಿ ಸಿಬ್ಬಂದಿಗಳ ಜೊತೆ. ಇಲ್ಲಿ ಕೆಲವು ಸಮಸ್ಯೆ ಹೇಳಿದ್ದಾರೆ ಅವರು. ಕೆಲವು ಪಬ್ಲಿಕ್ ಪ್ಲೇಸಲ್ಲಿ ಡ್ರಿಂಕಿಂಗ್ ಮಾಡ್ತಾ ಇದ್ದ ಬಗ್ಗೆ ಮತ್ತು ಬೈಕ್ ಬಾಡಿ ಸ್ಪೀಡಿಂದ ತಗೊಂಡು ಹೋಗ್ತಾರೆ. ಅದು ನಾವು ಪಾಯಿಂಟ್ ನೋಟ್ ಮಾಡಿದ್ದೀವಿ. ಅಧಿಕಾರಿಗೆ ನಾವು ಇನ್ಸ್ಟ್ರಕ್ಷನ್ ಈಗಾಗಲೇ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ನಾವು ಆ್ಯಕ್ಷನ್ ತಗೊಳ್ತೀವಿ. ನಾಳೆ ಅಲ್ಟ್ರಾ ಮ್ಯಾರಥಾನ್ ಕೂಡ ಇದೆ. ಈ KGF ಅಲ್ಲಿ ಈಗ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಪೂರ್ತಿ ದೇಶದಿಂದ ಯಾರು ಎಕ್ಸ್ಪರ್ಟ್ ರನ್ನರ್ಸ್ ಇರ್ತಾರೆ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. 70 ಕಿಲೋಮೀಟರ್, 50 ಕಿಲೋಮೀಟರ್, 25 ಕಿಲೋಮೀಟರ್ ಬೇರೆ ಬೇರೆ ಕ್ಯಾಟಗರಿಯಲ್ಲಿ. ನೀವು ಎಲ್ಲರೂ KGF ಇಂದ ಎಲ್ಲ ಜನರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರಬೇಕು. ಅವರಿಗೆ ರನ್ನರ್ಸ್ಗೆ ಎಲ್ಲ ಪ್ರೋತ್ಸಾಹನ ಮಾಡಬೇಕು. ಈಗ KGFಗೆ ರೌಡಿ ಫ್ರೀ ಮಾಡಲಿಕ್ಕೆ ನಾವು ಈಗ ಕ್ರಮ ತಗೊಳ್ತಾ ಇದ್ದೀವಿ. ಅದೇ ಕ್ರಮದಲ್ಲಿ ಈ ವರ್ಷದಲ್ಲಿ ನಾವು 5 ಜನಗೆ ಈಗಾಗಲೇ ಗುಂಡಾ ಆ್ಯಕ್ಟಲ್ಲಿ ಅವರಿಗೆ ಜೈಲಿಗೆ ಕಳಿಸಿದ್ದೀವಿ. ಈಗ ನಿನ್ನೆ ನಮ್ಮ ಹೆಂಡರ್ಸನ್ಪೇಟೆ ಪೊಲೀಸ್ ಸ್ಟೇಷನ್ ಲಿಮಿಟಿಯಲ್ಲಿ ನರೇಶ್ ಕರ್ಕ ಒಬ್ಬರು, ಅವ್ರ ಮೇಲೆ 31 ಜಾಸ್ತಿ ಕೇಸ್ ಇತ್ತು. ಕಳ್ತನ ಕೇಸ್ ಕೂಡ ಸುಮಾರಿತ್ತು. ಮತ್ತು ಅಭಿಷೇಕ್ ಒಬ್ಬರು, ಅವ್ರ ಮೇಲೆ ಕೂಡ 14 ಕೇಸ್ ಇತ್ತು. ಅವ್ರ ಮೇಲೆ ಗುಂಡಾಟ್ ಹಾಕಿ ಜೈಲಿಗೆ ಕಳಿಸಿದ್ದೀವಿ. ಸೊ ಮುಂದೆ ದಿನದಲ್ಲಿ ಕೂಡ ಯಾರು ಕಳ್ಳರು ಇರ್ತಾರೆ, ಕಳ್ತನ ಕೇಸಲ್ಲಿ ಯಾರು ಹ್ಯಾಬಿಚುವಲ್ ಕಳ್ಳರು ಇರ್ತಾರೆ ಅವ್ರ ಮೇಲೆ ಕೂಡ ನಾವು ಈ ಥರ ಪ್ರಿವೆಂಟಿವ್ ಆ್ಯಕ್ಷನ್ ತಗೊಂಡು ಜೈಲಿಗೆ ಹಾಕ್ತೀವಿ. ಅವರು ಕಳ್ತನ ಮಾಡಿ ಇಮಿಡಿಯೇಟ್ಲಿ ಹೊರಗಡೆ ಬರ್ತಾರೆ, ಮತ್ತೆ ಕಳ್ತನ ಮಾಡಿ ಈ ಥರ ನಾವು ಯಾವುದೇ ರೀತಿ ಅವಕಾಶ ಕೊಡಲ್ಲ ಅವರಿಗೆ. ಯಾರು ಕಳ್ತನ ಮಾಡ್ತಾರೆ ಅವ್ರು ರೌಡಿ ಸೀಟರ್ಸ್ ಯಾರು ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿರ್ತೀವಿ. ಅದೇ ಥರ ಕಳ್ಳರು ಯಾರು ಇರ್ತಾರೆ, ಹ್ಯಾಬಿಚುವಲ್ ಕಳ್ಳರು, ಅವ್ರ ಮೇಲೆ ಕೂಡ ನಾವು ಆ್ಯಕ್ಷನ್ ತಗೊಳ್ತೀವಿ. ಯಾರ್ಯಾರು ಬಾಂಡ್ ಓವರ್ ಆಗುತ್ತೆ, ಬಾಂಡ್ ಓವರ್ ಆದ ನಂತರ ಯಾರು ತಪ್ಪು ಮಾಡಿದ್ದಾರೆ, ಯಾವುದೇ ಆಫೆನ್ಸಲ್ಲಿ ಇನ್ವಾಲ್ವ್ ಆದರೆ ಅವ್ರದ್ದು ಬಾಂಡ್ ಫಾರ್ ಫ್ಯೂಚರ್ ಮಾಡಿ ಅವ್ರಿಗೆ ಮುಂದಿನ ಆ್ಯಕ್ಷನ್ ತಗೊಳ್ತೀವಿ. ಒಬ್ರಿಗೆ ಈಗಾಗಲೇ ನಾವು ಅವರಲ್ಲಿ ಬಾಂಡ್ ಇತ್ತು, ಅವ್ರ ಬಾಂಡ್ ಆದ ನಂತರ ಒಂದು NDPS ಕೇಸ್ ಆಗಿತ್ತು ಅವ್ರ ಮೇಲೆ, ಅವ್ರಿಗೆ ನಾವು ಜೈಲ್ ಕಳಿಸಿದ್ದೀವಿ. ಯಾರು ರೌಡೀಸ್ ಮೇಲೆ ಬಾಂಡ್ ಇದೆ ಅವರು ಬಾಂಡ್ ಆದ ನಂತರ ಯಾವುದೇ ರೀತಿಯಿಂದ ಕ್ರಿಮಿನಲ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಬಾರ್ದು. ಈಗಾಗಲೇ ನಾವು 12 ಜನಕ್ಕೆ ಗಡೀಪಾರು ಕೂಡ ಮಾಡಿದ್ದೀವಿ. ಸೊ ಎಲ್ಲ ಪೋಷಕರು ಮತ್ತು ಎಲ್ಲ ಫ್ಯಾಮಿಲಿ ಕುಟುಂಬವರು ಅವರವರ ಏರಿಯಲ್ಲಿ ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಯಾರು ಈ ಥರ ರೌಡಿ ಆ್ಯಕ್ಟಿವಿಟಿ ಅಥವಾ ಇಲೀಗಲ್ ಆ್ಯಕ್ಟಿವಿಟಿ ಮಾಡ್ತಾರೆ ಅವರಿಗೆ ವಾರ್ನ್ ಮಾಡಬೇಕು, ಅವ್ರ ಮೇಲೆ ನಿಗಾ ಇಟ್ಕೊಡ್ಬೇಕು. ನಾವು ಅವರಿಗೆ ಮೇಲೆ ಖಂಡಿತವಾಗಿ ಆ್ಯಕ್ಷನ್ ತಗೊಳ್ತೀವಿ. ಅವ್ರಿಗೆ ನೋಡ್ಕೊಳ್ಳಿಕ್ಕೆ ಸ್ವಲ್ಪ ಅವರು ಕೂಡ ಕುಟುಂಬವರು ಕೂಡ ಸ್ವಲ್ಪ ಜವಾಬ್ದಾರಿ ತಗೊಳ್ಬೇಕು. ಅವರಿಗೆ ಜೈಲು ಹೋಗುವಾಗ ನಮಗೆ ಕೂಡ ಯಾವುದೇ ಇಷ್ಟ ಇರಲ್ಲ ಅವ್ರಿಗೆ ಸುಮ್ಮನೆ ಜೈಲು ಕಳಿಸ್ಲಿಕ್ಕೆ. ಬಟ್ ಯಾರು ತಪ್ಪು ಮಾಡ್ತಾರೆ, ಇಲ್ಲಿಗಲ್ ಆ್ಯಕ್ಟಿವಿಟಿ ಮಾಡ್ತಾರೆ ಅವ್ರ ಮೇಲೆ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ. ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ಅವರು ಕೂಡ ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ತಾ ಇದ್ದಾರೆ. ಥ್ಯಾಂಕ್ ಯು.